ಓಂ ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತಿನ ವಿಷಯ ಒಂದು ಸಕ್ಸಸ್ ಸ್ಟೋರಿಯನ್ನು ಹೇಳ್ತೇನೆ. ಮಾಟ ಮಂತ್ರ ನಿವಾರಣೆ ಮಾಡಿದ್ದು. ಒಬ್ಬರ ಅಧಿಕಾರಿ ಕೆಲಸದಲ್ಲಿದ್ರು. ಅವರಿಗೆ ತೊಂದರೆ ಆಯ್ತು. ಮಾಟ ಮಂತ್ರ ಮಾಡಿಸಿ ಆಲ್ಮೋಸ್ಟ್ ಅವ್ರಿಗೆ ಕೆಲಸ ಕಳಿಯೋ ಸ್ಟೇಜಿಗೆ ತಂದ್ಬಿಟ್ರು. ಭಾನಾಮತಿ ಪ್ರಯೋಗದ ಮುಖಾಂತರ ಪದೇ ಪದೇ ಮಾಡಿಸಿ ಅವ್ರಿಗೆ ಏನಿಲ್ಲ, ನಾನು ಒಂದು ವಿಶೇಷ ದೇವಾಲಯಕ್ಕೆ ಕಳಿಸಿದೆ, ಶಿವಾಲಯಕ್ಕೆ. 6 ತಿಂಗಳ ಹಿಂದೆ ನನಗೆ ಫೋನ್ ಮಾಡಿದ್ರು ಅವರು. ಆದ್ರೆ ಅವ್ರು ನಂಬಲಿಲ್ಲ, ಹಿಂಗ್ ಶಿವಾಲಯಕ್ಕೆ ಹೋದ್ರೆ ಶಕ್ತಿ ಬರುತ್ತೆ ಅಂತ, ಅಥವಾ ನಾ ಹೇಳಿದ್ದ ಪೂಜೆ ಮಾಡಿದ್ರ ಶಿವ ಪೂಜೆ, ಒಂದು ವಿಶೇಷ ಪೂಜೆಯನ್ನು ಹೇಳ್ತೇನೆ. ಈ ಹಿಂದಿನ ವಿಡಿಯೋಗಳಲ್ಲಿ ಬಿಟ್ಟಿದ್ದೇನೆ, ಬೇಕಾದ್ರೆ ನೋಡಬಹುದು. ವಿಶೇಷ ಶಿವ ಪೂಜೆ ಅಂತ ಬಿಡಲಾಗಿದೆ. ಆ ಶಿವ ಪೂಜೆ ಮಾಡ್ಲಿಕ್ಕೂ ಹೇಳಿದ್ದೆ. ಅವ್ರು ನನ್ನ ನಂಬಿರ್ಲಿಲ್ಲ. ಯಾಕಂದ್ರೆ ಸಾಕಷ್ಟು ಮಾಟ ಮಂತ್ರ ತೆಗೆಯೋ ಶಾಸ್ತ್ರಿಗಳ ಹತ್ರ ಹೋಗಿ ಸಾಕಷ್ಟು ದುಡ್ಡು ಕಳ್ಕೊಂಡಿದ್ರು. ಹಾಗಾಗಿ ಯಾರ ಮೇಲೆಯೂ ಅವ್ರಿಗೆ ನಂಬಿಕೆ ಇರಲಿಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ಕರೆ ಮಾಡಿದ್ರು. ನಮ್ಮ ನಂಬರ್ಗೆ ಹೇಳಿದ್ರು, ತಮ್ಮ ತೊಂದರೆ ಹೀಗಾಗಿದೆ, ಸಿಟ್ಟು ಬರ್ತಾ ಇದೆ, ನನಗೆ ಕೋಪ ತಡ್ಕೊಳಕ್ ಆಗ್ತಾ ಇಲ್ಲ, ಎಲ್ಲ ಹೇಳಿದ್ರು. ನಾನು ಹೇಳ್ದೆ ಸರಿ ಮಾಡ್ಬೋದು ಅಂತ. ಈ ರೀತಿ ಶಿವಾಲಯ ಒಂದಕ್ಕೆ ಹೋಗಿ ಬನ್ನಿ ಅಂತ ಹೇಳಿದೆ. ಅವ್ರು ನಂಬಲಿಲ್ಲ. ಒಂದು 6 ತಿಂಗಳ ನಂತರ ಮತ್ತೆ ಫೋನ್ ಮಾಡಿದ್ರು. ಇಲ್ಲ ಗುರುಗಳೇ, ನೀವ್ ಹೇಳಿದ ಶಿವಾಲಯಕ್ಕೆ ನಾವು ಹೋಗ್ಲಿಲ್ಲ, ನೀವ್ ಹೇಳಿದ ಶಿವ ಪೂಜೆಯನ್ನೂ ನಾನು ಮಾಡಿಲ್ಲ ಅಂತ ಹೇಳಿದ್ರು. ಹೀಗಾಗಿ ಅವರ ಮೂಲ ಕರ್ಮಕ್ಕೆ ಆ ಶಿವ ಪೂಜೆಯನ್ನು ಮಾಡ್ಲೇಬೇಕಾಗಿತ್ತು. ಅವ್ರಿಗೆ ಮತ್ತೆ ನಾನು ಹೇಳಿದ್ ಮತ್ತೆ ಅದೇ ವಿಷಯ, ನೋಡಿ ಆ ಶಿವ ಪೂಜೆಯನ್ನು ಮಾಡಿ ಶಿವಾಲಯಕ್ಕೆ ಹೋಗಿ ಬನ್ನಿ ಅಂತ. ಮೊನ್ನೆ ಹುಣ್ಣಿಮೆ ದಿನದಂದು ಹೋಗಿ ಬಂದಿದ್ದಾರೆ ಆ ದೇವಸ್ಥಾನಕ್ಕೆ. ಹೋಗಿ 1-2 ದಿನ ಅಲ್ಲೇ ಇದ್ರು. ಹೋಗಿ ಬಂದ್ಮೇಲೆ ಗೊತ್ತಾಯ್ತು ಅವರಿಗೆ, ಹೌದು ನಮ್ಮಲ್ಲಿ ಎನರ್ಜಿ ಡೆವಲಪ್ ಆಗಿದೆ, ಉತ್ಸಾಹ ಹೆಚ್ಚಾಗಿದೆ. ಊಟ ಕೂಡ ನೋಡಿ, ಆ ಗುಡಿಗೆ ಹೋಗಿ ಬಂದ್ರೆ ಯಾರು ಊಟ ಡೌನ್ ಆಗಿರುತ್ತೆ, ಎನರ್ಜಿ ಡೌನ್ ಆಗಿರುತ್ತೆ ದೇಹದಲ್ಲಿ. ಯಾವಾಗ ಆತ್ಮಗಳು ಇರ್ತವೆ, ಆ ಎನರ್ಜಿನೇ ಡೌನ್ ಮಾಡ್ಬಿಟ್ಟಿರ್ತವೆ, ಸುಸ್ತಾಗ್ತಾ ಇರುತ್ತೆ. ನಿಮಗೆ ಕೆಲಸ ಮಾಡ್ಲಿಕ್ಕೆ ಸೋಮಾರಿತನ, ಸುಸ್ತು, ಆಲಸ್ಯ, ಆಸಕ್ತಿ ಇರಲ್ಲ, ಕೆಲಸ ಮಾಡ್ಲಿಕ್ಕೆ ಉತ್ಸಾಹನೇ ಇರಲ್ಲ. ಯಾವಾಗ ಮಾಟ ಮಂತ್ರದ ಶಕ್ತಿ ಕಮ್ಮಿ ಆಗುತ್ತೆ ನೋಡಿ, ಆತ್ಮಗಳ ಶಕ್ತಿ, ನಿಮ್ಮ ಮೇಲೇನು ದುಷ್ಟ ಶಕ್ತಿಗಳ ಇರ್ತಾವೆ, ಅವುಗಳ ಶಕ್ತಿ ಕಡಿಮೆ ಆದಾಗ ನಿಮ್ಮ ಶಕ್ತಿ ರೈಸ್ ಆಗುತ್ತೆ. ಅದಕ್ಕಾಗಿ ಏನು ಆ ಶಿವಾಲಯಕ್ಕೆ ಹೋದಾಗ ಅವ್ರಿಗೆ ಫೀಲ್ ಆಯ್ತು. ಅವರಿಗಷ್ಟೇ ಅಲ್ಲ, ಈಗ ಸಾಕಷ್ಟು ಜನರನ್ನು ಕಳಿಸಿದ್ದೇನೆ ಆ ದೇವಾಲಯಕ್ಕೆ. ಇಡೀ ಕರ್ನಾಟಕದಾದ್ಯಂತ, ಮುಂಬೈ, ಆಂಧ್ರ ಎಲ್ಲಾ ಕಡೆಯಿಂದನೂ ಕಳಿಸಿದ್ದೇನೆ. ಎಲ್ಲರ ಅಭಿಪ್ರಾಯವೂ ಅಷ್ಟೇ, ಆ ಗುಡಿಗೆ ಹೋಗಿ ಬಂದ್ರೆ ಉತ್ಸಾಹ ಬರುತ್ತೆ, ನಮಗೆ ಎನರ್ಜಿ ರೈಸ್ ಆಗುತ್ತೆ ಅಂತ. ನಿಮಗೂ ಕೂಡ ಯಾರಿಗಾದ್ರೂ ಈ ಮಾಟ ಮಂತ್ರದ ತೊಂದರೆ ಇದ್ರೆ ಆ ಗುಡಿಗೆ ಹೋಗಿ ಬರ್ಬೋದು. ನೀವು ನಮಗೆ ಕರೆ ಮಾಡಿ. ಗುಡಿ ಹೆಸರು ಹೇಳಲಿಕ್ಕೆ ನಮ್ಮ ಗುರುಗಳ ಆಶೀರ್ವಾದ ಇಲ್ಲ, ಆದ್ದರಿಂದ ತಿಳಿಸ್ತಾ ಇಲ್ಲ. ನೀವು ಫೋನ್ ಮಾಡಿ, ನಾವು ತಿಳಿಸ್ತೇವೆ. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ಈ ವ್ಯಕ್ತಿ ಹೋಗಿ ಬಂದ್ಮೇಲೆ ಅವರ ಕೆಲಸಗಳು ಏನ್ ನಿಂತಿದ್ವು, ಎಲ್ಲಾ ಕೆಲಸಗಳು ಸರಾಗವಾಗಿ ನಡೀತಾ ಇದ್ದಾವೆ ಗುರುಜಿ ಅಂತ ಫೋನ್ ಮಾಡಿದ್ದಾರೆ. ಮತ್ತು ಶಿವನಿಗೆ ಪೂಜೆ ಮಾಡ್ಲಿಕ್ಕೆ 11 ದಿನಗಳ ಕಾಲ ವಿಶೇಷ ಶಿವ ಪೂಜೆ, 1 ದಿನ ಮಾಡ್ಲಿಕ್ಕೆ 1.5 ತಾಸು ಆಗ್ತದೆ. ಆ ವಿಶೇಷ ಶಿವ ಪೂಜೆಯನ್ನು ಮಾಡ್ಲಿಕ್ಕೆ ಹೇಳಿದ್ದೇವೆ. ಖರ್ಚೇನು ಅಂತ ಬರೋದಿಲ್ಲ, ನೀವೇ ಮಾಡಬಹುದು. ಸಾಕಷ್ಟು ಜನರಿಗೆ ಕರ್ನಾಟಕದಲ್ಲಿ ಆ ಪೂಜೆಯನ್ನು ಮಾಡ್ಲಿಕ್ಕೆ ತಿಳಿಸಿದ್ದೇನೆ. ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಹಾಗೆ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ, ಆ ಶಿವನಿಗೆ ಪೂಜೆ ಮಾಡಿದೆ ಅಂತೆಲ್ಲ ಕರ್ಮ ಏನಿದ್ರು ಕೂಡ, ಅರಿಯಲಾರದ ಕರ್ಮ, ನಮಗೂ ಕೂಡ ತಿಳಿಲಿಲ್ಲಿದ್ರೆ, ಜಾತಕವನ್ನು ನೋಡಿದಾಗ ನಮಗೂ ಕೂಡ ಏನು ದೋಷ, ಏನು ಪಾಪ ಇದೆ, ಏನು ಕರ್ಮ ಇದೆ ಅಂತ ತಿಳಿದೇ ಹೋದ್ರೆ, ಆ ಪೂಜೆ ಮಾಡಿದ್ರೆ ಸಾಕು, ನಮಗೆ ತಿಳಿಲಿಲ್ಲಿದ್ದ ಅಥವಾ ಅವರಿಗೆ ತಿಳಿಯದೇ ಇರ್ತಕ್ಕಂಥ ಆ ದೋಷ ಕಡಿಮೆ ಆಗ್ತದೆ, ಆ ಕರ್ಮ ಕಳೆದು ಹೋಗ್ತದೆ. ಆ ನಂತರ ಅವರಿಗೆ ಒಳ್ಳೇದಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾರು ಆ ಶಿವ ಪೂಜೆ ಮಾಡ್ತಾರೋ ಅವರಿಗೆ. ಸಾಕಷ್ಟು ಜನರಿಗೆ ಪೂಜೆ ಹೇಳಿದ್ದೇನೆ. ಗುರುಗಳೇ, ಇಷ್ಟು ಸುಲಭನ ಶಿವ ಪೂಜೆ ಅಂತ ಕೇಳಿದ್ದಾರೆ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ವಿಶೇಷ ಶಿವ ಪೂಜೆ ಅಂತ ಒಂದು ಹೆಡ್ಡಿಂಗ್ ಹಾಕಿಬಿಟ್ಟು
ಬಿಟ್ಟಿದ್ದೇವೆ, ನೀವು ಹುಡ್ಕೊಂಡು ನೋಡಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ, ವಿವರಣೆಯನ್ನು ಕೊಟ್ಟಿದ್ದೇವೆ ಶಿವಪೂಜೆ ಹೇಗ್ ಮಾಡುವುದು ಅಂತ. ನೀವು ಕೂಡ ಶಿವಪೂಜೆಯನ್ನು ಮಾಡಬಹುದು. ಅಥವಾ ನಿಮಗೇನಾದ್ರೂ ತೊಂದರೆ ಇದ್ರೆ ಬಾನಾಮತಿ, ಮಾಟಮಂತ, ಆತ್ಮಗಳ ಪ್ರಯೋಗ ಏನಾದ್ರೂ ಇರ್ಲಿ, ಅಥವಾ ಸ್ತ್ರೀ ದೋಷಗಳು, ಅಥವಾ ಸ್ತ್ರೀ ಶಾಪಗಳು, ಅಥವಾ ಪಿತೃದೋಷಗಳು, ಇನ್ಯಾವುದೇ ಕರ್ಮ, ನಾಗದೋಷ ಇರಲಿ, ಶನಿ ದೋಷ ಇರಲಿ, ಕುಜ ದೋಷ ಇರಲಿ, ನಾವು ತಿಳಿಸ್ತೇವೆ. ಇನ್ನು ಗುರು ಚಾಂಡಾಲ ಯೋಗ ಅಂತ ಇರುತ್ತೆ, ಗುರು ರಾಹು ಜೊತೆಗಿದ್ರೆ ಏನ್ ಮಾಡ್ಬೇಕಪ್ಪ, ಎಲ್ಲವನ್ನೂ ನಾವು ತಿಳಿಸ್ತೇವೆ. ನೀವು ನಮಗೆ ಕರೆ ಮಾಡಬಹುದು. ಸಾಕಷ್ಟು ಜನ ಕರೆ ಮಾಡಿದ್ದಾರೆ, ನಾವು ಹೇಳಿದ್ದನ್ನು ಪಾಲಿಸಿ ಮಂತ್ರಗಳನ್ನು ಧ್ಯಾನ ಮಾಡಿದ್ದಾರೆ, ಮಂದಿರಗಳಿಗೆ ಹೋಗಿದ್ದಾರೆ, ಅವರಿಗೆ ಒಳ್ಳೆಯದಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ನೀವು ಕೂಡ ಕರೆ ಮಾಡಬಹುದು, ನಾವು ಸಲಹೆ ನೀಡ್ತೇವೆ. ಶುಭವಾಗಲಿ.